ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ಒಂದು ದೊಡ್ಡ ಗೆಲುವು ಸಿಗದಾಗ ಹೇಳ್ತೀನಿ, ತುಂಬಾ ವರ್ಷನೇ ಆಯ್ತು, ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬಾ ಇನ್ನು ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲೇ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ, ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಏನೇನೇನೋ ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು ಈ ಒಂದು ಒಡನಾಟದಲ್ಲಿ ಕಳೆದ 10-12 ವರ್ಷದಿಂದ ಇದೆ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆ ಮಾತಾಡೋದು, ನೋಡೋದು, ಆ ಒಡನಾಟದಲ್ಲಿದ್ದಾಗ ಎಷ್ಟೋ ಸರಿ ಅನ್ಸೋದು, ಎಷ್ಟು ಕೆಲಸಗಳು ಮಾಡೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂತ ಇಚ್ಛೆ ಜೊತೆಗೆ ಇನ್ನೊಬ್ರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗಿ ಎಲ್ಲವನ್ನೂ ಮಾಡಿ ಜಯಿಸಬಹುದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLA-ಗಳಿಗೆ, ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವುದನ್ನು ಮಾಡ್ತಾ ಇಲ್ವಲ್ಲ, ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚತ್ತಾರ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಗ್ ಬೂದಿ ಮಾಡ್ಬೇಕು. ಈಗ ನೋಡಿ, ಯಾವ್ದೋ ಒಂದು ಟಾರ್ ರೋಡ್ಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳು ಎಲೆಕ್ಷನ್ ಇದೆ. ಯಾವ್ದಾಗಿ ಬೆಂಗಳೂರು BBMP ಅಂತ ಅನ್ಕೊಂಡು ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲಾ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳು ಬದಲಾವಣೆ ಆಗ್ಬೇಕು. ಬದಲಾಗಿಲ್ಲ ಅಂತಾದ್ರೆ ಇದೇ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುತ್ತೆ ಅನ್ನೋ ಈ ತರದ 10 ವಿಚಾರಗಳ ಮೇಲ್ಗಡೆ ಈ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೆ ಒಂದು ಸಣ್ಣ ಸಂದೇಶನೂ ಈ ಮುಖಾಂತರ ಹೋಗುತ್ತೆ.